ಪುತ್ತೂರು ರೈಲು ನಿಲ್ದಾಣದ ಬಳಿಯ ಲಕ್ಷ್ಮೀದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಮೀನ ಸಂಕ್ರಮಣದಂದು ಮುಂಜಾನೆ ಸೂರ್ಯನ ಕಿರಣಗಳು ಕ್ಷೇತ್ರದ 3 ಬಾಗಿಲುಗಳನ್ನು ದಾಟಿ ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ದೇವಿಯ ಬಿಂಬಕ್ಕೆ ಸ್ಪರ್ಶವಾಯಿತು. ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೀನ ಸಂಕ್ರಮಣದ ದಿನ ಗರ್ಭಗುಡಿಯಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಬಿಂಬಕ್ಕೆ ಮುಂಜಾನೆ ಸೂರ್ಯ ರಶ್ಮಿಯ ಸ್ಪರ್ಶವಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಎನ್ ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ನೆರವೇರಿತು. ವೈದಿಕರಿಂದ ವೇದ ಘೋಷ ಮಂತ್ರ ಮೊಳಗಿತು. ನೂರಾರು ಮಂದಿ ಭಕ್ತಾದಿಗಳು ಆ ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಂಡು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುನೀತರಾದರು. ವರ್ಷದ ಕೊನೆಯ ಮಾಸವಾಗಿರುವ ಮೀನ ಸಂಕ್ರಮಣದಂದು ಸೂರ್ಯ ತನ್ನ ಪಥವನ್ನು ಬದಲಿಸುವ ಮಹತ್ವದ ಘಟ್ಟ. ಮೀನ ಸಂಕ್ರಮಣದಂದು ಸೂರ್ಯನ ರಶ್ಮಿ ದೇವಳದ ಗರ್ಭಗುಡಿಗೆ ಸ್ಪರ್ಶಿಸುವ ಪುಣ್ಯ ದಿನವಾಗಿದೆ. ಮೀನ ಸಂಕ್ರಮಣ ದಿನ ಗರ್ಭಗುಡಿಯಲ್ಲಿ ನೆಲೆಸಿರುವ ದೇವಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಮುಂಜಾನೆಯಲ್ಲಿ ಸ್ಪರ್ಶಿಸುವ ರಾಜ್ಯದ ಏಕೈಕ ದೇವಸ್ಥಾನ ಇದಾಗಿದೆ ಎನ್ನಲಾಗಿದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ದಿನ ಸಂಜೆಯ ವೇಳೆಗೆ ಸೂರ್ಯನ ರಶ್ಮಿಯು ಬಿಂಬವನ್ನು ಸ್ಪರ್ಶಿಸುತ್ತಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಕೃಷ್ಣ ಪ್ರಸಾದ್ ಬೆಟ್ಟ, ಜನಾರ್ದನ ಬೆಟ್ಟ, ಲಕ್ಷ್ಮೀ ಪ್ರಸಾದ್ ಬೆಟ್ಟ ಸೇರಿದಂತೆ ಹಲವು ಮಂದಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮನೆಯವರಿಗೆ ಕಾಲು ನೋವು ತಿರುಗಾಡೋಕ್ಕೆ ಕಷ್ಟ ಆಗಿತ್ತು. ಇಲ್ಲಿ ಬಂದ ಮೇಲೆ ಇದಾಗಿದೆ. ಮತ್ತು ನನ್ನ ಮಗಳಿಗೂ ಪಾಪವಾಗಿರಲ್ಲ, ಇದೇ ಪಾಪು. ಇಲ್ಲಿ ಬಂದು ಹರಕೆ ಮಾಡಿದ ಮೇಲೆ ಪಾಪವಾಗಿದೆ. ತುಂಬ ಒಳ್ಳೆಯದಾಗಿದೆ. 2 ವರ್ಷದಿಂದ ಬರುತ್ತಿದ್ದೇವೆ, ನಮಗೆ ಮಕ್ಕಳಿರಲಿಲ್ಲ. ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮಗೆ ಮಗುವಾಗಿದೆ, ಜೊತೆಗೆ ಕಷ್ಟಗಳು ಪರಿಹಾರವಾಗಿದೆ. ಇದೊಂದು ಕಾರ್ಣಿಕದ ಕ್ಷೇತ್ರ ಎಂದು ಹೇಳಿದರು. ಸಾವಿರಾರು ಜನರ ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಪುತ್ತೂರಿನ ರೈಲ್ವೆ ಸ್ಟೇಷನ್ ಪಕ್ಕದ ಬೆಟ್ಟದ ಕ್ಷೇತ್ರ ಇದು. ಪ್ರತಿ ಮೀನ ಸಂಕ್ರಮಣದ ಪರ್ವಕಾಲದಲ್ಲಿ ಬೆಳ್ಳಂಬೆಳಗ್ಗೆ ಭಗವಾನ್ ಸೂರ್ಯದೇವ ತನ್ನ ಕಿರಣಗಳನ್ನು ಬೆಟ್ಟದ ತಾಯಿ ಮಹಾಲಕ್ಷ್ಮೀ ದೇವಿಯ ಶರೀರಕ್ಕೆ ಸ್ಪರ್ಶ ಮಾಡಿ ಆರತಿಯನ್ನು ಬೆಳಗುವಂತಹ ಒಂದು ಪುಣ್ಯದ ಘಳಿಗೆ. ಅದು ಈ ಕ್ಷೇತ್ರದ ಒಂದು ಹಬ್ಬ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ನಂಬಿದವರಿಗೆ ಇಂಬು ಕೊಡುವ ಸಾವಿರಾರು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ನೀಡುವ ಪುತ್ತೂರಿನ ಬೆಟ್ಟದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸೂರ್ಯನ ಕಿರಣಗಳನ್ನು ಸ್ಪರ್ಶಿಸಿರುವುದು ಈ ಕ್ಷೇತ್ರದ ಒಂದು ಹಬ್ಬವಾಗಿದೆ. ಈ ಸಂದರ್ಭವನ್ನು ಕಣ್ತುಂಬಿಕೊಳ್ಳುವ ಭಕ್ತಾದಿಗಳಿಗೆ ಶ್ರೀ ಲಕ್ಷ್ಮೀ ದೇವಿ ಸನ್ಮಂಗಳವನ್ನ ಉಂಟು ಮಾಡಲಿ ಎಂದರು. ಹಲವಾರು ವರ್ಷಗಳಿಂದ ನಾವು ಈ ಸನ್ನಿಧಿಯಲ್ಲಿ ಬಂದು ನಮ್ಮ ಏನು ಬೇಡಿಕೆಗಳು ಇದೆ ಅವನ್ನೆಲ್ಲವನ್ನು ಅಮ್ಮನಲ್ಲಿ ಇಟ್ಟು ಪೂರೈಸಿದ ಮಹಾಮಾಯೆ ನಮ್ಮ ಈ ಲಕ್ಷ್ಮೀ ಅಮ್ಮ. ನಾವೆಲ್ಲರೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಭಜಕವೃಂದ ಇವತ್ತು ನಾವು ನಮ್ಮ ಭಜನಾ ಸೇವೆಯನ್ನು ಮಾಡಿ ಕೃತಾರ್ಥರಾಗಿದ್ದೇವೆ. ಮಾಡಿದ ಪ್ರಾರ್ಥನೆಗಳು ಎಲ್ಲರಿಗೂ ಅನುಗ್ರಹ ಆಗಲಿ. ಆ ಅಮ್ಮ ನಮ್ಮ ಬೆನ್ನಿನ ಮೇಲೆ ಇದ್ದುಕೊಂಡು ಸದಾ ನಮ್ಮನ್ನು ರಕ್ಷಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಹಲವಾರು ವರ್ಷಗಳಿಂದ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಪೂರೈಸಿದ ಮಹಾಮಾಯೆ ಲಕ್ಷ್ಮೀದೇವಿ ಮಾಡಿದ ಪ್ರಾರ್ಥನೆಗಳು ಎಲ್ಲರಿಗೂ ಅನುಗ್ರಹವಾಗಲಿ, ಸದಾ ನಮ್ಮನ್ನ ರಕ್ಷಿಸಲಿ. ಕಳೆದ 8 ವರ್ಷಗಳಿಂದ ಬರುತ್ತಿದ್ದೇನೆ. ಪ್ರಸಾದ ರೂಪದಲ್ಲಿ ಹಣವನ್ನು ನೀಡಿದ್ರು, ಆದ್ರಿಂದ ಯಾವತ್ತೂ ಹಣದ ಸಮಸ್ಯೆ ಬಂದಿಲ್ಲ ಎಂದರು. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ ಪುತ್ತೂರಿನ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿ ಬೆಟ್ಟ ಮಹಾಲಕ್ಷ್ಮೀ ದೇವಸ್ಥಾನ ಸುಮಾರು 48 ವರ್ಷಗಳಿಂದ ಇಲ್ಲಿ ದೇವರು ಭಕ್ತರಿಗೆ ಅಭಯ ನೀಡ್ತಾ ಇದ್ದಾರೆ. ಧರ್ಮದರ್ಶಿ ಐತಪ್ಪ ಸಪಲ್ಯರ ಆ ಒಂದು ಆರಾಧನಾ ಮೂರ್ತಿ. ಹಾಗೆ ಇವತ್ತಿನ ವಿಶೇಷ ಮೀನ ಸಂಕ್ರಮಣದ ದಿವಸ ಆ ಸೂರ್ಯರಶ್ಮಿ ದೇವರ ಬಿಂಬವನ್ನು ಸ್ಪರ್ಶಿಸುವ ಸುಗಳಿಗೆ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದರು.